ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಬನಾನಾ ಚಿಪ್ಸ್, ಬಾಳೆಕಾಯಿಂದ ಚಿಪ್ಸ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಒಂದು 10 ನಿಮಿಷದಲ್ಲೇ ಮಾಡ್ಬೋದು. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಹೊರಗಡೆ ಬೇಕರಿಲೆಲ್ಲ ತೊಗೊಂಡಿರ್ತೀವಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಈಸಿಯಾಗಿ ಮಾಡ್ಬೋದು. ನೋಡಿ ಯಾವ ಥರ ಮಾಡೋದು ಅಂತಂದು ತೋರಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇವಾಗ ಯಾವ ಥರ ಮಾಡೋದು ಅಂತಂದು ನೋಡೋಣ. ಇವಾಗ ಬಾಳೆಕಾಯಿ ತೊಗೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ತೊಗೊಳ್ಳಿ. ನೋಡಿ ಒಂದಿಷ್ಟು ಬಾಳೆಕಾಯಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಹಸಿರು ಇರುತ್ತಲ್ಲ, ಹಣ್ಣಾಗಿರಬಾರ್ದು. ಈ ಥರದ್ದನ್ನು ತೊಗೊಂಡು ಹೀಗೆ ಕಟ್ ಮಾಡಿ, ಇದು ಸಿಪ್ಪೆನ ಕೈಯಲ್ಲಾದರೂ ತೆಗಿಬೋದು. ಹೀಗೆ ಚಾಕುನಲ್ಲಿ ಸ್ವಲ್ಪ ಇದು ಮಾಡಿಕೊಂಡು, ಇಲ್ಲಾಂದರೆ ಪೀಲರಲ್ಲಾದರೂ ತೆಗಿಬೋದು. ನೋಡಿ ಕೈಯಲ್ಲಿ ತೆಗೆಯೋದಾದರೆ ಹೀಗೆ ಮಾಡಿಬಿಟ್ಟು ಹೀಗೆ ತೆಗೆದ್ರೆ ಸ್ವಲ್ಪ ಬೇಗ ಬರುತ್ತೆ. ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸಿಪ್ಪೆ ತೆಗೆಯೋದು ಬಾಳೆಕಾಯ್ದು. ಈಸಿಯಾಗಿ ಮಾಡಬೇಕು ಅಂದರೆ ಸುಮ್ಮನೆ ಪೀಲರ್ ತೊಗೊಂಡ್ಬಿಟ್ಟು ಈ ಥರ ನೋಡಿ ಹೀಗೆ ತೆಗೆದುಬಿಟ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ ಎಲ್ಲ ಬಾಳೆಕಾಯಿನೂ ಈ ಥರ ಸಿಪ್ಪೆ ತೆಗೆದು ಇಟ್ಕೋಬೇಕು. ಏನು ಕಷ್ಟ ಏನಾಗಲ್ಲ, ಬೇಗನೆ ಇದಾಗುತ್ತೆ. ಈ ಬಾಳೆಕಾಯಿ ಸಿಪ್ಪೆ ತೆಗೆದೊಳಗೆ ಕೈಯೆಲ್ಲ ಕಪ್ಪಾಗುತ್ತೆ. ಹಾಗಾಗಿ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಕಪ್ಪಾಗಲ್ಲ ಕೈ. ನೋಡಿ ಈ ಥರ ಎಷ್ಟು ಬೇಕಾಗುತ್ತೋ ಅಷ್ಟು ಬಾಳೆಕಾಯಿನ ಹೀಗೆ ಸಿಪ್ಪೆ ತೆಗೆದು ಇಟ್ಕೋಬೇಕಾಗುತ್ತೆ. ನೋಡಿ ಇದಕ್ಕೆ ಒಂದು ಬೌಲಿಗೆ ನೀರು ಹಾಕ್ತಾಯಿದ್ದೀನಿ ನಾನು. ಒಂದು 2 ಬಟ್ಲದಷ್ಟು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನು ಅರಿಶಿನ ಪುಡಿ ಮತ್ತು ಉಪ್ಪು ಸ್ವಲ್ಪ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಈ ಬಾಳೆಕಾಯಿ ಚಿಪ್ಸು ಮಾಡ್ತಿದ್ದಂಕ್ಲೇ ಅದರಲ್ಲಿ ನೀರಿನಲ್ಲಿ ಹಾಕಿಬಿಡಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನೋಡಿ ಚಿಪ್ಸ್ ಮಾಡೋದು ಇರುತ್ತಲ್ಲ, ಹೀಗೆ ಅದನ್ನ ತೊಗೊಂಡ್ಬಿಟ್ಟು ಹೀಗೆ ಈ ಥರ ಮಾಡ್ತಾ ಹೋಗಬೇಕು. ಸ್ಲೈಸು ತೆಳುವಾಗಿ ಬರಬೇಕು, ದಪ್ಪ ಇರಬಾರ್ದು. ತೆಳುವಾಗಿ ಬಂದರೆ ಚಿಪ್ಸು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಬಾಳೆಕಾಯಿನೂ ಈ ಥರ ಮಾಡಬೇಕು. ಹೀಗೆ ಮಾಡಿದ ತಕ್ಷಣ ಒಂದೊಂದನ್ನೇ ತೆಗೆದುಬಿಟ್ಟು ನಾವು ನೀರು ಮಾಡಿ ಇಟ್ಟಿದ್ವಲ್ಲ, ಅರಿಶಿನ ಪುಡಿ ಉಪ್ಪು ಹಾಕಿ ಆ ನೀರಿಗೆ ಅವನ್ನ ತೆಗೆದು ಹಾಕಬೇಕು. ನೋಡಿ ಇದನ್ನು ಈಗ ನೀರಿಗೆ ಹಾಕಿಬಿಡೋಣ. ನೋಡಿ ಎಷ್ಟು ದಪ್ಪ ಅಂತಂದು ತೋರಿಸ್ತೀನಿ. ತುಂಬ ದಪ್ಪ ಮಾಡಬಾರ್ದು, ಕಡಿಮೆ ಅಂದರೂ ಇಷ್ಟಾದರೂ ಇದ್ದರೆ ಸಾಕಾಗುತ್ತೆ. ನೋಡಿ ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ. ಉದ್ದ ಬೇಕಾದ್ರೆ ಉದ್ದನಾರು ಮಾಡ್ಕೋಬೋದು. ನಾನೀಗ ಅಡ್ಡನೇ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕರಲ್ಲಿ ಯಾವ ಥರ ಸಿಗುತ್ತೋ ಸೇಮ್ ಅದೇ ಥರ ತೋರಿಸ್ತಾ ಇದ್ದೀನಿ. ನೋಡಿ ಆ ನೀರಿಗೆ ಒಂದೊಂದೇ ಬಾಳೆಕಾಯಿನ ಸ್ಲೈಸ್ ಮಾಡಿದ ತಕ್ಷಣ ಅದಕ್ಕೆ ಹಾಕಿಬಿಡಬೇಕು, ಇಲ್ಲಂದರೆ ಕಪ್ಪಾಗಿಬಿಡುತ್ತೆ. ನೋಡಿ ಎಲ್ಲ ಬಾಳೆಕಾಯಿನೂ ಅದೇ ಥರ ಸ್ಲೈಸ್ ಮಾಡಿ ಹಾಕಿದ್ದೀನಿ ನಾನು. ಇದು ಒಂದು 5 ನಿಮಿಷ ಇದರಲ್ಲೇ ಬಿಟ್ಟುಬಿಡೋಣ ನೀರಲ್ಲಿ. ಒಂದು 5 ನಿಮಿಷ ಆದಮೇಲೆ ನೀರೆಲ್ಲ ಚೆನ್ನಾಗಿ ಬಸ್ಬಿಡಬೇಕು. ಎಷ್ಟು ನೀರು ಇರಬಾರ್ದು ಅದರಲ್ಲಿ. ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹೀರ್ಕೊಂಡಿರುತ್ತೆ ಅದು. ಒಂದು 5 ನಿಮಿಷ ಆದರೆ ಸಾಕು, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಇದು ನೀರೆಷ್ಟು ಇರಲಾರ್ದಂಗೆ ಹೀಗೆ ಬಸಿದ್ಬಿಡ್ಬೇಕು. ಅದನ್ನು ಹಿಂಗೆ ಮಾಡಿಬಿಟ್ಟು ಇಮ್ಮಿಡಿಯೇಟ್ ಆವಾಗಲೇ ತೆಗೆದುಬಿಟ್ಟು ಆಯಿಲೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಒಂದೊಂದನ್ನೇ ಹೀಗೆ ಹಾಕಬೇಕು. ಆದಷ್ಟು ಒಂದೊಂದನ್ನೇ ಬಿಡಿಯಾಗಿ ಹಾಕಿ, ಇಲ್ಲದ್ರೆ ಅಂಟುಗಂದ್ರೆ ಮತ್ತೆ ಆಮೇಲೆ ಇದು ಮಾಡ್ಕೊಂಡು ಸ್ಪೂನಲ್ಲಿ ಹೀಗೆ ಮಾಡ್ಕೋತ ಕುತ್ಕೋಬೇಕಾಗುತ್ತೆ. ಅದು ಏನು ಬಿಡುತ್ತೆ ಅಂದ್ರೂ ಈಸಿಯಾಗಿ ಬರಬೇಕು ಅಂದರೆ ಈ ಥರ ಒಂದೊಂದನ್ನೇ ಹೀಗೆ ಹಾಕಿದರೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಈ ಥರ ಚಿಪ್ಸು ತುಂಬ ಚೆನ್ನಾಗಿ ಬರುತ್ತೆ. ಏನು ಕಷ್ಟ ಏನಲ್ಲ, 10 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು ಬಾಳೆಕಾಯಿ ಚಿಪ್ಸು. ಬಾಳೆಕಾಯಿ ಮನೇಲಿದ್ದಾಗ ನೀವು ಈ ರೆಸಿಪಿ ಒಂದು ಸತಿ ಮಾಡಿ ನೋಡಿ. ನೋಡಿ ಒಂದು ಸೈಡ್ ಇದಾದಮೇಲೆ ಇವನ್ನ ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು. ಆ ಕಡೆ ಈ ಕಡೆ ಹೀಗೆ ಮಾಡಿದರೆ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಬೇಕ್ರಲ್ಲಿ ಯಾವ ಥರ ಸಿಗುತ್ತೋ ಅದು ಸೇಮ್ ಅದೇ ಕಲರೇ ಇದೆ, ಯೆಲ್ಲೋ ಕಲರಲ್ಲಿ. ನ್ಯಾಚುರಲ್ ಕಲರ್ ಬೇಕು ಅಂದರೆ ಹಾಗೆ ಕರೆದ್ರೂ ನಡೆಯುತ್ತೆ. ಅರಿಶಿನ ಪುಡಿ ಹಾಕಲಿಲ್ದೇ ಸ್ವಲ್ಪ ಅರಿಶಿನ ಹಾಕಿದರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಖಾರ ಬೇಕು ಅನ್ನೋರು ಆಮೇಲೆ ಬೇಕಿದ್ದರೆ ಅದ್ರ ಮೇಲೆ ಖಾರ ಸ್ಪ್ರಿಂಕಲ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಉಪ್ಪು ಖಾರ ಸ್ಪ್ರಿಂಕಲ್ ಮಾಡ್ಕೋಬೋದು. ಬೇಡ ಅಂದರೆ ಅಷ್ಟೇ ಸಾಕಾಗುತ್ತೆ, ಉಪ್ಪು ಅದೇ ಸಾಕಾಗುತ್ತೆ. ಮತ್ತೇನು ಎಕ್ಸ್ಟ್ರಾ ಏನು ಹಾಕೋದೇನು ಬೇಕಾಗಲ್ಲ. ನೀರಿಗೆ ಹಾಕಿರ್ತೇವಲ್ಲ ಅದೇ ಹೀರ್ಕೊಂಡಿರುತ್ತೆ. ನೋಡಿ ಬನಾನಾ ಚಿಪ್ಸ್ ರೆಡಿ ಆಯಿತು. ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಆಯಿತು ಅಂತಂದ್ಬಿಟ್ಟು. ನೋಡಿ ಈ ಥರ ಹೀಗೆ ಹಾಕ್ತಾ ಹೋಗ್ಬೇಕು ಎಣ್ಣೆಯಲ್ಲಿ. ಹೈ ಫ್ಲೇಮಲ್ಲಿ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಹೀಗೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಸೈಡ್ ಫ್ರೈ ಆದಮೇಲೆ
ನೋಡಿ ಎಲ್ಲ ಆಗಿಬಿಟ್ಟಿದೆ. ಏನು ಭಾಳ ಹೊತ್ತೇನು ತೊಗೊಳೋದಿಲ್ಲ, ಬೇಗನೆ ಆಗಿಬಿಡುತ್ತೆ. 10 ನಿಮಿಷದಲ್ಲೇ ರೆಡಿ ಮಾಡಿಬಿಡ್ಬೋದು ಬನಾನಾ ಚಿಪ್ಸ್ನ. ನೀವು ಮನೆಯಲ್ಲೇ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೊರಗಡೆ ತರೋದಕ್ಕಿಂತ ಮನೆಗೆ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿಯೂ ಇರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಆಗಿದೆ. ಬನಾನಾ ಚಿಪ್ಸು ರೆಡಿ ಆಯಿತು. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ನಲಿಕ್ಕೆ ಎಲ್ಲದಕ್ಕೂ ಟೀ ಕಾಫಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಯಾರಾದರೂ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೇಗೆ ಬಂತು ಅಂತಂದು ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿದೆ. ಖಾರ ಬೇಕು ಅಂದರೆ ಮೇಲೆ ಬೇಕಾದ್ರೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋಬೋದು ಖಾರದ ಪುಡಿನ, ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.